ಎಕ್ಸ್ಪೋರ್ಟರ್ಸ್ ಆನ್ ರೆಕಾರ್ಡ್ ಪ್ಲ್ಯಾನಲ್ಲಿ ನಾರ್ಮಲಿ ಏನಾಗುತ್ತೆ, ನಿಮ್ಮ ಕಂಪ್ನಿಯಿಂದನೇ ಎಕ್ಸ್ಪೋರ್ಟ್ ಆಗುತ್ತೆ, ನಿಮ್ಮ ಕಂಪ್ನಿಯಿಂದನೇ ಮಾರ್ಕೆಟಿಂಗ್ ಆಗುತ್ತೆ, ನಿಮ್ಮ ಕಂಪ್ನಿನೇ ನಾವು ರೆಪ್ರೆಸೆಂಟ್ ಮಾಡ್ತೇವೆ. ಸೊ ಇಲ್ಲಿ ಬೆನಿಫಿಟ್ ಏನು ಅಂತಂದರೆ, ಇವಾಗ ಜೆ ಬಿ ಎಕ್ಸ್ಪರ್ಟ್ಸ್ ಎಲ್ಲೂ ಕೂಡ ಪಿಕ್ಚರಲ್ಲಿ ಬರಲ್ಲ. ನಾವು ಬ್ಯಾಕ್ಗ್ರೌಂಡಲ್ಲಿ ಕುತ್ಕೊಂಡು ಕೆಲಸ ಮಾಡ್ತೇವೆ, ಬಟ್ ಯಾವಾಗಲೂ ಕೂಡ ಬಾಯರ್ ಜೊತೆ ಮಾತಾಡುವಾಗಲಿ, ಆರ್ಡರ್ ಜನರೇಟ್ ಮಾಡೋದಾಗಲಿ ಅಥವಾ ಪೇಮೆಂಟ್ಸ್ ಬರೋದಾಗಲಿ ಎಲ್ಲವೂ ಕೂಡ ನಿಮ್ಮ ಹೆಸರಿಂದ ಅಥವಾ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ. ಸೊ ಇಲ್ಲಿ ಟ್ರಾನ್ಸಾಕ್ಷನ್ ಬೆನಿಫಿಟ್ ಇರ್ಬೋದು, ಬ್ರ್ಯಾಂಡ್ ಪ್ರಮೋಷನ್ ಇರ್ಬೋದು, ಕಂಪನಿ ಬೆಳೆಯೋದು ಇರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ಸ್ ಇರ್ಬೋದು, ಪ್ರತಿಯೊಂದು ನಿಮಗೇನೆ ಬೆನಿಫಿಟ್ ಸಿಗುತ್ತೆ. ಸೊ ಈ ಪ್ಲ್ಯಾನಲ್ಲಿ ನೀವು ಎಕ್ಸ್ಪೋರ್ಟ್ ಮಾಡೋದ್ರಿಂದ ನಿಮ್ಮ ಹೆಸರು, ನಿಮ್ಮ ಕಂಪ್ನಿಗೆ ದುಡ್ಡು ಮತ್ತು ನಿಮ್ಮ ಟ್ರಾನ್ಸಾಕ್ಷನ್ ಬೆನಿಫಿಟ್ಗಳನ್ನ ತೊಗೊಳ್ಬೋದು. ಸೊ ಇಲ್ಲಿ ಯಾವ ಥರದ ಪ್ಲ್ಯಾನ್ಗಳಲ್ಲಿ ನಾವು ಕೆಲಸ ಮಾಡ್ತೇವೆ ಅಂದರೆ, ಇಲ್ಲಿ 2 ಥರ ಪ್ಲ್ಯಾನ್ ಇದೆ. ಒಂದು ಬಂದು ಮಂತ್ಲಿ ರಿಟೇನರ್ ಪ್ಲ್ಯಾನ್. ಇಲ್ಲಿ ನಾವೇನು ಮಾಡ್ತೇವೆ, ಇವಾಗ ಯಾವ ಥರ ನೀವು ಒಂದು ಎಂಪ್ಲಾಯೀಸ್ನ ಇಟ್ಕೊಂಡು ತಿಂಗಳಿಗೆ ಸ್ಯಾಲ್ರಿ ಕೊಡ್ತಿರೋ, ತಿಂಗಳಿಗೆ ಕೆಲಸ ಮಾಡಿಸ್ಕೊಳ್ತಿರೋ, ಅದೇ ಥರದಲ್ಲಿ ಇಲ್ಲಿ ಕೂಡ ಕೆಲಸ ಆಗುತ್ತೆ. ಬಟ್ ಇಲ್ಲಿ ಒಂದೇನೆಂದರೆ ಪೇಮೆಂಟ್ ಪ್ರೀಪೇಯ್ಡ್ ಇರುತ್ತೆ. ಸೊ ಅದರ ಅಕಾರ್ಡಿಂಗ್ಲಿ ನಾವೇನು ಮಾಡ್ತೇವೆ, ಇಲ್ಲಿ ಕಂಪ್ಲೀಟ್ ನಿಮ್ಮ ಎಕ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ ಫುಲ್ ಸರ್ವಿಸಸ್ ಇರುತ್ತೆ, ಬಾಯರ್ ಕಂಟ್ರೋಲ್ ಕಂಪ್ಲೀಟ್ಲಿ ನಿಮ್ಮ ಹತ್ರ ಇರುತ್ತೆ, ಮಾರ್ಕೆಟ್ ಎಕ್ಸ್ಕ್ಲೂಸಿವಿಟಿ ಇರುತ್ತೆ. ನಿಮ್ಮ ಜೊತೆಗೆ ಬೇರೆ ಯಾವುದೇ ಕಂಪನಿಗಳನ್ನ ನಾವು ಕೊಲ್ಯಾಬ್ ಮಾಡೋಕ್ಕೆ ಹೋಗಲ್ಲ. ಆ ಮಾರ್ಕೆಟ್ಗಳಲ್ಲಿ ನಿಮ್ಮ ಪ್ರಾಡಕ್ಟ್ಸ್ ಏನಿದೆ ಅದನ್ನು ನಾವು ನಿಮಗೆ ಆರ್ಡರ್ಸ್ಗಳನ್ನ ಜನರೇಟ್ ಮಾಡ್ತೇವೆ. ಸೊ ಇಲ್ಲಿ ನಾವು ಇವಾಗ ಮಾರ್ಕೆಟ್ಸ್ಗಳಲ್ಲಿ ಜನರೇಟ್ ಮಾಡುವಾಗ ಅಥವಾ ನಿಮ್ಮ ಕಡೆಯಿಂದ ಕಂಪ್ಲೀಟ್ ಮಂತ್ಲಿ ಪ್ಲ್ಯಾನ್ ವರ್ಕ್ ಆಗೋದ್ರಿಂದ ಇದು ಯಾವ ಥರ ಅಂತಂದರೆ, ನೀವು ಎಂಪ್ಲಾಯೀಸ ಇಟ್ಕೊಂಡು ಕೆಲಸ ಮಾಡಿಸ್ಕೊಳ್ತೀರಾ, ಸರ್ವಿಸ್ಗಳು ಬೇಕಾಗಿರುತ್ತೆ, ಯಾವ್ಯಾವ ಕ್ಯಾಟಗರಿಯಲ್ಲಿ ಬೇಕು, ಏನೆಲ್ಲ ಸರ್ವಿಸಸ್ಗಳು ಬೇಕು, ಆ್ಯಸ್ ಅ ಹೋಲ್ ಬಂಡಲ್, ಆ್ಯಸ್ ಅ ಫುಲ್ ಎಕ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ ಸರ್ವಿಸ್ ನಾವು ಇಲ್ಲಿ ಪ್ರೊವೈಡ್ ಮಾಡ್ತೇವೆ. ಸೊ ಎರಡನೇ ಪ್ಲ್ಯಾನ್ ಏನು ಅಂತಂದರೆ, ಇಲ್ಲಿ ಒನ್ ಟೈಮ್ ಪೇಮೆಂಟ್ ಮತ್ತು ಕಮಿಷನ್ ಇರುತ್ತೆ. ಸೊ ಇಲ್ಲಿ ಹೈಬ್ರಿಡ್ ಮಾಡೆಲ್ಸಲ್ಲಿ ಎಸ್ಪೆಷಲಿ ಲಾಂಗ್ ಟರ್ಮ್ ಪ್ಲ್ಯಾನ್ ಇರುತ್ತೆ. ಸೊ ಇಲ್ಲಿ ಯಾವುದೇ ಥರದ ಇಲ್ಲಾದರೆ ತಿಂಗಳದ ವ್ಯಾಲಿಡಿಟಿ ಇದೆ, ಇಲ್ಲಾದರೆ ತಿಂಗಳದ ವ್ಯಾಲಿಡಿಟಿನೂ ಇಲ್ಲ, ವರ್ಷದ್ದೂ ಇಲ್ಲ. ನಮ್ಮ ಹತ್ರ ಹಳೆ ಅಗ್ರಿಮೆಂಟು ಇವತ್ತಿಗಿರೋದು ಅಂದರೆ 2012ಇಂದ ಇವತ್ತಿನವರೆಗೂ ನಾವು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೇವೆ. ಸೊ ಒನ್ ಟೈಮ್ ಪೇಮೆಂಟ್ ತೊಗೊಂಡ್ವಿ, ಕಮಿಷನ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತಿನವರೆಗೂ ಆ ಇಂಡಸ್ಟ್ರಿಯಲ್ಲಿ, ಆಟೋಮೊಬೈಲ್ ಇಂಡಸ್ಟ್ರಿ ಇರೋದ್ರಿಂದ ರೆಗ್ಯುಲರ್ಲಿ ಇನ್ನೂವರೆಗೂ ಅವ್ರ ಜೊತೆ, ಅದೇ ಕಂಪನಿ ಜೊತೆಗೆ, ಅದೇ ಪ್ರಾಡಕ್ಟ್ಸ್ ರೇಂಜ್ಗಳಲ್ಲಿ ತುಂಬ ಎಕ್ಸ್ಪ್ಯಾನ್ಷನ್ ಆಗಿದೆ ಪ್ರಾಡಕ್ಟ್ ರೇಂಜ್ಗಳಲ್ಲಿ, ಬಟ್ ಅವ್ರ ಜೊತೆ ಕೆಲಸ ಮಾಡ್ತಾ ಇದೆ. ಸೊ ಇಲ್ಲಿ ಏನು ಅಂತಂದರೆ, ಯಾವ ಇಂಡಸ್ಟ್ರಿ, ಯಾವ ಪ್ರಾಡಕ್ಟ್, ಯಾವ ಮಾರ್ಕೆಟ್ ಮೇಲೆ ಒನ್ ಟೈಮ್ ಆನ್ಬೋರ್ಡಿಂಗ್ ಫೀಸ್ ಏನಿರುತ್ತೆ ಅದು ಡಿಸೈಡ್ ಆಗುತ್ತೆ. ಅದರ ಜೊತೆಗೆ ಟ್ರಾನ್ಸಾಕ್ಷನ್ ಕಮಿಷನ್ ಏನಿರುತ್ತೆ ಅದನ್ನು ನಾವು ಇನ್ವಾಯ್ಸ್ ವ್ಯಾಲ್ಯೂ ಬಿಫೋರ್ ಟ್ಯಾಕ್ಸಸ್ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದು ಎಕ್ಸ್ವರ್ಕ್ಸ್ ಇರ್ಬೋದು, FOB ಇರ್ಬೋದು, CIF ಇರ್ಬೋದು, ಯಾವುದೇ ಥರದ ಟ್ರಾನ್ಸಾಕ್ಷನ್ ಇದ್ರೂ ಕೂಡ ಅದರ ಹಿಂದ್ಗಡೆ ಅಂದರೆ ಇನ್ವಾಯ್ಸ್ ವ್ಯಾಲ್ಯೂ ಏನಿದೆ, ಕ್ಲೈಂಟ್ಗೆ ನಾವು ಏನು ಚಾರ್ಜ್ ಮಾಡ್ತೇವೆ, ನಿಮ್ಮ ಅಕೌಂಟಿಗೆ ಎಷ್ಟು ದುಡ್ಡು ಬರೋದಿದೆ, ಅದರ ಟ್ಯಾಕ್ಸಸ್ ಬಿಫೋರ್ ಟ್ಯಾಕ್ಸಸ್ ಏನು ಪ್ರೈಸ್ ಇದೆ ಅದರ ಮೇಲೆ ನಮ್ಮ ಕಮಿಷನ್ ಫಿಕ್ಸ್ ಆಗುತ್ತೆ. ಸೊ ಅದು ಕೂಡ ನಮಗೆ ಗೊತ್ತಿರುತ್ತೆ, ಏನು ಕಮಿಷನ್ ಇದೆ, ಏನು, ಹೇಗೆ, ಎಲ್ಲ ಅಗ್ರಿಮೆಂಟಲ್ಲಿ ಇರುತ್ತೆ. ಸೊ ಆ ಅಗ್ರಿಮೆಂಟ್ ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಬೋದು. ಸೊ ಇದನ್ನು ಯಾವಾಗ ಡಿಸೈಡ್ ಮಾಡೋದು, ಏನು ಪ್ರೈಸಸ್ ಇದೆ, ನೀವು ಇಂಡಸ್ಟ್ರಿ ಇರೋದ್ರಿಂದ ನಾನು ಒಂದು ಗೈಡ್ಲೈನ್ಸ್ ರಿಪೋರ್ಟ್ ಕೊಡ್ತೇನೆ, ಏನೆಲ್ಲ ಚಾರ್ಜಸ್ ಮಾಡ್ತೇವೆ, ಒನ್ ಟೈಮ್ ಫೀಸ್ ಎಷ್ಟಿದೆ ಏನು ಅಂತ. ಅದ್ರ ಜೊತೆಗೆ ನಿಮಗೇನಾದರೂ ಬೇರೆ ಡೌಟ್ಸ್ಗಳಿದ್ದರೆ ಆಫೀಸ್ ನಂಬರಿಗೆ ಕಾಲ್ ಮಾಡಿ ಮಾತಾಡ್ಬೋದು. ಸೊ ಇಲ್ಲಿ ನಿಮಗೆ ಬೇಕಾಗಿರೋದು ಪರ್ಸೆಂಟೇಜ್ ಆನ್ ವ್ಯಾಲ್ಯೂ, ಅದಾದಮೇಲೆ ಕಂಪ್ಲೀಟ್ ಬಾಯರ್ ಪ್ರೊಟೆಕ್ಷನ್. ಇಲ್ಲಿ ಯಾವ ಥರ 100% ಬಾಯರ್ ಕಂಟ್ರೋಲ್ ಕಂಪ್ನಿ ಆ ಥರ ಇರುತ್ತೆ, ಇಲ್ಲಿ ಆ ಥರ ಇರಲ್ಲ. ಯಾಕೆಂದರೆ ಇಲ್ಲಿ ನಾವು ಒಂದು ಚಿಕ್ಕ ಕಮಿಷನ್ಗೆ ಕೆಲಸ ಮಾಡ್ತಿರ್ತೇವೆ. ಸೊ ನಮ್ಮ ಎಕ್ಸ್ಪೆಂಡಿಚರ್ಸ್ ಕೂಡ ಹೈ ಇರುತ್ತೆ. ಸೊ ಒಂದು ಸರಿ ಪೇಮೆಂಟ್ ಬಂತು, ಇನ್ನೊಂದು ಸರಿ ಪೇಮೆಂಟ್ ಬರಲಿಲ್ಲ, ಕಮಿಷನ್ಗಳು ಸರಿಯಾಗಿ ಬರ್ತಾ ಇಲ್ಲ ಅಂದರೂ ಕೂಡ ತೊಂದರೆಗಳಾಗುತ್ತೆ. ಸೊ ಅದಕ್ಕೆ ಇದೊಂಥರ ನಾವು ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡಿರೋ ಥರ ಲಾಂಗ್ ಟರ್ಮಲ್ಲಿ ನಾವು ಯೋಚನೆ ಮಾಡ್ತೇವೆ, ವಿನ್ ಸಿಚುವೇಶನ್ ನೋಡ್ತೇವೆ. ನಾವೆಲ್ಲ ಬಾಯರ್ಸ್ಗಳನ್ನ ತೊಗೊಂಡು ಬರೋದು, ನೀವು ಮೆಟೀರಿಯಲ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು, ಕಳಿಸೋದು, ಪೇಮೆಂಟ್ಸ್ ಬರೋದು, ಪೇಮೆಂಟ್ ಆದಮೇಲೆ ನಮ್ಮ ಕಮಿಷನ್ ಏನಿದೆ ಅದನ್ನು ಪ್ರೀ ಡಿಸೈಡೆಡ್ ಏನಿದೆ ಅದನ್ನು ನಮಗೆ ಪೇ ಮಾಡೋದು. ಸೊ ಈ ಕಂಪ್ಲೀಟ್ ಆಪರೇಷನ್ನು ಎಲ್ಲಿವರೆಗೂ ನಡೆಯುತ್ತೆ, ಯಾವುದೇ ಥರದ ಲಿಮಿಟೇಷನ್ಸು ಇಲ್ಲ, ಯಾವುದೇ ಥರದ ಪೇಮೆಂಟ್ಸ್ಗಳು ವರ್ಷಕ್ಕಾಯಿತು, ತಿಂಗಳಕ್ಕಾಯಿತು ಕೊಡೋದು ಇರಲ್ಲ. ಬಟ್ ಏನಂತಂದರೆ, ನಿಮಗೆ ಬೇಕಾಗೋ ಸರ್ಟಿಫಿಕೇಷನ್ ಇರ್ಬೋದು, ಲೈಸೆನ್ಸಿಂಗ್ ಇರ್ಬೋದು, ಪ್ರತಿಯೊಂದು ನಿಮ್ಮ ಹೆಸರ ಮೇಲೆ ನೀವು ದುಡ್ಡು ಕೊಟ್ಕೊಂಡು ಆ ಲೈಸೆನ್ಸ್ಗಳನ್ನ ಮಾಡಿಸ್ಬೇಕಾಗತ್ತೆ. ನಾವು ಯಾವ ಮಾರ್ಕೆಟ್ಗಳಿಗೆ ಹೇಳ್ತೇವೆ, ಯಾವ ಸರ್ಟಿಫಿಕೇಷನ್ಗಳು ಬೇಕಾಗುತ್ತೋ ಅದನ್ನು ನಾವು ನಿಮಗೆ ಗೈಡೆನ್ಸ್ ಮಾಡ್ತೇವೆ. ಸೊ ನೆಕ್ಸ್ಟ್ ಇರೋದು ಸ್ಕೋಪ್ ಮತ್ತು ಎಕ್ಸ್ಕ್ಲೂಸಿವಿಟಿ. ಸೊ ಇಲ್ಲಿ ಸ್ಕೋಪಲ್ಲಿ ಏನಾಗುತ್ತೆ, ಇವಾಗ ಒಂದು ಬಾಯರ್ ನಮ್ಮ ಹತ್ರ ಒಂದು ಥರದ ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡ್ತಾರೆ. ಸೊ ಇವಾಗ ನಾವು ಸ್ಟಾರ್ಟಿಂಗ್ ಡಿಸೈಡ್ ಮಾಡುವಾಗ ನಾವೇನು ಅಂದ್ಕೊಳ್ತೇವೆ, ತರಕಾರಿಗಳಲ್ಲಿ ಕೆಲಸ ಮಾಡೋಣ ಅಂತ. ಈಗ ತರಕಾರಿಗಳಲ್ಲಿ ನಾವು ಕೆಲಸ ಮಾಡ್ತಿದ್ದಾಗ ಇನ್ನೊಂದು ಏನಾಗುತ್ತೆ, ನಾವು ಬೇರೆ ಯಾವುದೋ ಪ್ರಾಡಕ್ಟಲ್ಲೂ ಕೆಲಸ ಮಾಡಬೇಕು ಅಂದ್ಕೊಳ್ತೇವೆ. ಬಟ್ ತರಕಾರಿ ಸುತ್ತಮುತ್ತ ಇದ್ದರೆ, ಯಾವುದೋ ಹಣ್ಣುಗಳಾಯಿತು, ಬೇರೆ ಏನೋ ಆಯಿತು, ಅದನ್ನು ಮಾಡಿದರೆ ಒಂದೇ ಬಾಯರು ಅದನ್ನು ತೊಗೊಳ್ತಾ ಇದ್ದರೆ ಸಮಸ್ಯೆಗಳಿಲ್ಲ, ಅಥವಾ ಒಂದೇ ಟೈಪ್ ಆಫ್ ಬಾಯರ್ ತೊಗೊಳ್ತಾ ಇದ್ದರೆ ಸಮಸ್ಯೆಗಳಿಲ್ಲ. ಆದರೆ ನೆಕ್ಸ್ಟ್ ನಾವು ಬಿಸ್ನೆಸ್ ಮಾಡ್ತಾ ಇರೋದು ಮೈನಿಂಗ್ ಇರೋದ್ರಿಂದ ಇವಾಗ ಎರಡೂ ಬಾಯರ್ಗಳು ಬೇರೆ ಬೇರೆ ಇರ್ತಾರೆ. ತರಕಾರಿಗಳು ಈ ವಾಲ್ಯೂಮಲ್ಲಿ ತೊಗೊಳ್ಳೋದು, ಈ ಮೈನಿಂಗ್ ಬಿಸ್ನೆಸ್ ಮಾಡೋರು ಇಬ್ಬರು ಬೇರೆ ಜನ. ಸೊ ಹಾಗಾಗಿ ನಮ್ಮ ಅಪ್ರೋಚ್ ಚೇಂಜ್ ಆಗೋದಕ್ಕೆ ನಾವು ಅದನ್ನು ಬೇರೆ ಬೇರೆ ಬಿಸ್ನೆಸ್ ಅಂತಲೇ ಕನ್ಸಿಡರ್ ಮಾಡ್ತೇವೆ. ಸೊ ಅವಾಗ ಬಿಸ್ನೆಸ್ ಆಪರೇಷನ್ನು, ಪ್ರೈಸಸ್ಸು ಬೇರೆ ಬೇರೆ ಇರುತ್ತೆ. ಸೊ ನಿಮ್ಮ ಕಂಪ್ನಿ ಯಾವುದೇ ಒಂದು ಥರದ ಕ್ಲಸ್ಟರಲ್ಲಿದ್ದರೆ ನಮ್ಗೆ ಯಾವುದೇ ಥರದ ಸಮಸ್ಯೆ ಇಲ್ಲ.
5 ಬಿಟ್ಟು 10 ಪ್ರಾಡಕ್ಟ್ಸ್ನ ಆ್ಯಡ್ ಮಾಡಿ ಸಮಸ್ಯೆಗಳಿರಲ್ಲ. ಬಟ್ ಆದರೆ ಬೇರೆ ಕಂಪ್ಲೀಟ್ ಡಿವಿಷನ್ ಬೇರೆ ಪ್ರಾಡಕ್ಟೇ ರೇಂಜ್ ಬಂತು ಅಂದರೆ ಅದಕ್ಕೆ ಬೇರೆ ಟೀಮ್ಗಳನ್ನ ನಾವು ಹೈರ್ ಮಾಡಿಕೊಂಡು ಕೆಲಸ ಮಾಡಬೇಕಾಗತ್ತೆ. ಸೊ ಇಲ್ಲಿ ಮಾರ್ಕೆಟ್ ಎಕ್ಸ್ಕ್ಲೂಸಿವಿಟಿ ಇರುತ್ತೆ. ನಿಮ್ಮ HS ಕೋಡಲ್ಲಿ ಬೇರೆ ಯಾವುದೇ ಕಂಪನಿ ಆಯಿತು ಅಥವಾ ಬೇರೆ ಪ್ರಾಡಕ್ಟ್ ಅಂದರೆ ನಿಮ್ಮ ಪ್ರಾಡಕ್ಟು ನಿಮ್ಮ HS ಕೋಡ್ ಏನು ಡಿಸ್ಕ್ರಿಪ್ಷನ್ ಇದೆ ಅದರಲ್ಲಿ ಮ್ಯಾಚಿಂಗ್ ಇರೋ ಕಂಪನಿಗಳನ್ನು ನಾವು ಯಾವುದೇ ಥರದ ಕಂಪನಿಗಳನ್ನು ಕೂಡ ಸೈನ್ ಮಾಡಲ್ಲ. ಒಂದು ವೇಳೆ ಮಾಡೋದಾಯಿತು ಸರ್, ಇವಾಗ ನಾವು ಟೊಮೆಟೋಸಲ್ಲಿ ಮಾಡ್ತಾ ಇದ್ದೇವೆ, ಬಟ್ ನಿಮ್ಮ ಟೊಮೆಟೋಸು ಫ್ರೆಶ್ ಇದೆ, ಇನ್ನೊಬ್ಬರ ಟೊಮೆಟೋಸ್ಗಳು ಕೂಡ HS ಕೋಡ್ ಸೇಮ್ ಇದೆ, ಬಟ್ ಅವ್ರದ್ದು ಡಿಹೈಡ್ರೇಟೆಡ್ ಇದೆ, ಬಾಯರ್ ಚೇಂಜ್ ಆಗ್ತಾರೆ. ಸೊ ಆ ಸಿಚುವೇಷನಲ್ಲಿ ಇದ್ದಾಗ ನಾವು ನಿಮಗೆ NOC ಕೇಳ್ತೇವೆ, ನಿಮಗೆ ತಿಳಿಸ್ತೇವೆ ಈ ಕಂಪನಿ ಇದೆ, ಈ ಕಂಪನಿ ಈ ಥರದ ಪ್ರಾಡಕ್ಟ್ಗಳಿದೆ, ಅದು ನಿಮ್ಮ ಹತ್ರ ಇಲ್ಲ, ಸೊ ಅದಕ್ಕೆ ನಾವು ಈ ಕಂಪನಿನ ಎಂಡೋಸ್ ಮಾಡ್ಬೇಕು ಅನ್ಕೊಂಡಿದ್ದೇವೆ, ಸ್ವಲ್ಪ NOC ಒಂದು ಸೈನ್ ಮಾಡಿಕೊಡಿ ಅಂದರೆ ಆವಾಗ ನೀವು ಸೈನ್ ಮಾಡಿಕೊಟ್ಟಾಗ ಆ ಪ್ರಾಡಕ್ಟ್ಗಳನ್ನ ಅಥವಾ ಆ ಕಂಪನಿನ ನಾವು ಆನ್ಬೋರ್ಡ್ ಮಾಡ್ಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸೊ ಕೋರ್ ಸರ್ವಿಸಸ್ ಏನು? ಮೇನ್ ಆಗಿ ಬ್ರ್ಯಾಂಡ್ ಸೆಟಪ್ ಮತ್ತು ಕಂಪ್ಲಯನ್ಸಸ್. ಸೊ ಇಲ್ಲಿ ನಿಮ್ಮ ಕಂಪ್ನಿಯಿಂದ ಪ್ರಮೋಟ್ ಮಾಡೋದು, ನಿಮ್ಮ ಕಂಪ್ನಿ ಇಮೇಲ್ ಐಡಿನೇ ಯೂಸ್ ಮಾಡೋದು, ನಿಮ್ಮ ಕಂಪ್ನಿ ಹೆಸರಲ್ಲೇ ನಾವು ಕೆಲಸ ಮಾಡೋದು, ಕಾಲ್ ಮಾಡೋದು, ಇಮೇಲ್ ಮಾಡೋದು. ಇವತ್ತಿನ ಟೈಮಲ್ಲಿ ಕಮ್ಯುನಿಕೇಟ್ ಮಾಡೋಕ್ಕೆ ಏನೆಲ್ಲ ಆಪ್ಷನ್ಗಳಿದೆಯೋ ಎಲ್ಲ ಆಪ್ಷನ್ಗಳನ್ನು ಕೂಡ ನಿಮ್ಮ ಕಂಪ್ನಿ ಹೆಸರಿಂದ ನಾವು ಕಮ್ಯುನಿಕೇಟ್ ಮಾಡ್ತೇವೆ. ಸೋಷಿಯಲ್ ಮೀಡಿಯಾ ಆಯಿತು, ನಿಮ್ಮ ಇಮೇಲ್ ಮಾರ್ಕೆಟಿಂಗ್ ಆಯಿತು, ಅಥವಾ ನಿಮ್ಮ ಕಾಲಿಂಗ್ ಆಯಿತು, ಪ್ರತಿಯೊಂದರಲ್ಲೂ ಕೂಡ ಸೇಮ್ ಪ್ಲ್ಯಾನ್ಗಳು ಇನ್ವಾಲ್ವ್ಡ್ ಇರುತ್ತೆ. ಬಾಯರ್ ಸೋರ್ಸಿಂಗ್ ಮತ್ತು ಲೀಡ್ ಮ್ಯಾನೇಜ್ಮೆಂಟಲ್ಲಿ ಏನು? ಬಾಯರ್ನ ಐಡೆಂಟಿಫೈ ಮಾಡೋದು, ಪ್ರೊಫೈಲ್ ಮಾಡೋದು, ಡಿಸಿಷನ್ ಮೇಕರ್ಸ್ನ ಐಡೆಂಟಿಫೈ ಮಾಡೋದು, ಅವ್ರ ಜೊತೆ ಮಾತಾಡೋದು, ಅವ್ರಿಗೆ ತಿಳಿಸೋದು, ಪ್ಲಸ್ ನಿಮ್ಮ CRM ಸರ್ವಿಸಸ್ ಆಯಿತು, ಎಕ್ಸ್ಕ್ಲೂಸಿವ್ ಆ್ಯಕ್ಸಸ್ ಆಯಿತು, ಪ್ರತಿಯೊಂದು ಕೂಡ ನಾವು ಪ್ಲ್ಯಾನ್ಗಳನ್ನ ಅರೇಂಜ್ ಮಾಡ್ಕೊಳ್ತೇವೆ. ನೆಕ್ಸ್ಟ್ ಬರೋದು ಬ್ರ್ಯಾಂಡ್ ಔಟ್ರೀಚ್ ಮತ್ತು ನೆಗೋಸಿಯೇಷನ್. ಇಲ್ಲಿ ಇಮೇಲ್ ಕ್ಯಾಂಪೇನಿಂಗು, ಲಿಂಕ್ಡ್ಇನ್ ಔಟ್ರೀಚ್ ಇರ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು, ನಿಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಇರ್ಬೋದು, ಪೋಸ್ಟ್ ಮಾಡಿ ಡಿಸೈನ್ ಮಾಡಿ ಪೋಸ್ಟ್ ಮಾಡೋದಿರ್ಬೋದು, ಪ್ರತಿಯೊಂದನ್ನು ಕೂಡ ನಿಮ್ಮ ಬ್ರ್ಯಾಂಡ್ ಹೆಸರಲ್ಲೇ ನಾವು ಮಾಡ್ತೇವೆ. ನೆಕ್ಸ್ಟ್ ಬರೋದು ನೆಗೋಷಿಯೇಟಿಂಗ್ ಪ್ರೈಸಸ್, ಇನ್ಕೋ ಟರ್ಮ್, ಪೇಮೆಂಟ್ ಟರ್ಮ್ ಎಲ್ಲವೂ ಕೂಡ ನಿಮ್ಮ ಬಿಹಾಫ್ ಆಗಿ ನಿಮ್ಮ ಪರವಾಗಿ ನಾವು ಕ್ಲೈಂಟ್ಗಳ ಜೊತೆ ಮಾತಾಡ್ತೇವೆ. ಯಾವುದೇ ಭಾಷೆಯಲ್ಲಿ ಮಾತಾಡ್ತಾ ಇರ್ಬೋದು, ಅದನ್ನೆಲ್ಲ ನಾವು ನೋಡ್ಕೊಳ್ತೇವೆ. ಸೊ ನೆಕ್ಸ್ಟ್ ಎಕ್ಸಿಕ್ಯೂಷನ್ ಆಯಿತು, ಲಾಜಿಸ್ಟಿಕ್ಸ್ ಆಯಿತು, ಪರ್ಚೇಸ್ ಆರ್ಡರ್ ತೊಗೊಳ್ಳೋದು, ಇನ್ವಾಯ್ಸ್ ಕಳಿಸೋದು, ಪರ್ಫಾರ್ಮ ಇನ್ವಾಯ್ಸ್ ಅಪ್ರೂವ್ ಮಾಡ್ಕೊಳ್ಳೋದು, ಸೇಲ್ ಅಗ್ರಿಮೆಂಟ್ ಸೈನ್ ಮಾಡೋದು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಫೈನಲ್ ಮಾಡೋದು, ಪ್ರತಿಯೊಂದನ್ನು ನಾವು ಮಾಡ್ಕೊಳ್ತೇವೆ. ಎಲ್ಲ ಮೆಟೀರಿಯಲ್ ರೆಡಿ ಆಯಿತು, ಲಾಜಿಸ್ಟಿಕ್ ಬುಕ್ ಮಾಡೋದು, ಕಂಟೈನರ್ ಪಿಕ್ ಮಾಡ್ಕೊಳ್ಳೋದು, ಮೆಟೀರಿಯಲ್ಗಳನ್ನ ಡಿಸ್ಪ್ಯಾಚ್ ಮಾಡೋದು, ಇನ್ಶೂರೆನ್ಸು, ಪ್ರತಿಯೊಂದನ್ನು ನಾವೇ ನೋಡ್ಕೊಳ್ತೇವೆ. ಅದರಲ್ಲಿ ಯಾವುದೇ ಥರದ ಸಮಸ್ಯೆಗಳು ನಿಮಗೆ ಬರಲ್ಲ. ಅದನ್ನೆಲ್ಲವೂ A to Z ಆಪರೇಷನ್ಸ್ ನಾವು ನೋಡ್ಕೊಳ್ತೇವೆ. ಡಾಕ್ಯುಮೆಂಟೇಷನಲ್ಲಿ ಏನೇ ವ್ಯತ್ಯಾಸ ಇದ್ದರೂ ಕೂಡ ಅದನ್ನು ನಾವು ಹ್ಯಾಂಡಲ್ ಮಾಡ್ತೇವೆ. ಅದರಲ್ಲೂ ಕೂಡ ಏನಾದರೂ ಎಡಿಷನಲ್ ಸರ್ಟಿಫಿಕೇಟು ಅಥವಾ ಬೇರೆ ಏನಾದರೂ ನೀವು ಹೊಸ ಲಾ ಬಂದರೂ ಕೂಡ ಅದನ್ನು ನಾವು ನಿಮಗೆ ತಿಳಿಸ್ತೇವೆ. ಸೊ ಪೇಮೆಂಟ್ ಕೋಆರ್ಡಿನೇಷನ್ ಇರ್ಬೋದು, ಪೇಮೆಂಟ್ ತೊಗೊಂಡು ಬರೋದಿರ್ಬೋದು, ಇನ್ಸೆಂಟಿವ್ಸ್ ಇರ್ಬೋದು, ಕೋಆರ್ಡಿನೇಟ್ ಮಾಡೋದಿರ್ಬೋದು, ಪ್ರತಿಯೊಂದನ್ನು ಕೂಡ ನಾವು ಮಾಡ್ತೇವೆ. ನಿಮ್ಮ ಅಕೌಂಟ್ಗೆ ಯಾವ ಪೇಮೆಂಟ್ ಕರೆಕ್ಟ್ ಆಗಿದೆ, ಮಾರ್ಕೆಟಲ್ಲಿ ಎಲ್ಲಿ ಮೋಸ ಆಗ್ಬೋದು, ಯಾರು ಯಾವ ಥರ ಇದ್ದಾರೆ, ಅವ್ರ ಪೇಮೆಂಟಲ್ಲಿ ಯಾವ್ಯಾವ ರಿಸ್ಕ್ಗಳು ಬರ್ಬೋದು, ಎಲ್ಲದನ್ನು ನಾವು ಡಿಸ್ಕಸ್ ಮಾಡಿಕೊಂಡು ಇಂಟರ್ನಲಿ ಡಿಸ್ಕಸ್ ಮಾಡಿಕೊಂಡು ನಾವು ಮುಂದೆ ಕಂಪನಿನ ಬೆಳೆಸ್ಕೊಂಡು ಹೋಗ್ತೇವೆ. ಸೊ ಆನ್ ಗೋಯಿಂಗ್ ಕನ್ಸಲ್ಟೇಷನ್ ಆ್ಯಂಡ್ ಸಪೋರ್ಟಲ್ಲಿ ಕಂಪ್ನಿಗಳಿಗೆ ಯಾವ ಥರದ ಹೆಲ್ಪ್ಗಳು ಬೇಕಾಗತ್ತೆ, ಯಾವಾಗ ಎಲ್ಲಿ ನಾವು ಬೀಳ್ಬೋದು, ಯಾವ ಥರದ ಸಮಸ್ಯೆಗಳು ಬರುತ್ತೆ, ಅಥವಾ ನಾವು ಬಿಸ್ನೆಸ್ ಮಾಡ್ತಾ ಇದ್ವಿ, ಇವತ್ತಿನವರೆಗೂ ಆರ್ಡರ್ಸ್ ಬರ್ತಾ ಇತ್ತು, ಸಡನ್ಲಿ ಏನೋ ಸ್ವಲ್ಪ ಚೇಂಜ್ ಆಗಿದ್ದಕ್ಕೆ ಆರ್ಡರ್ಸ್ ಎಲ್ಲ ಕಡಿಮೆ ಆಗ್ತಾ ಇದೆ, ಆ ಥರ ಬಂದಾಗ ನಾವು ಯಾವ ಥರ ಅದನ್ನು ಸೆಟ್ ಮಾಡ್ಕೋಬೇಕು ಅಥವಾ ಅದನ್ನು ರೀಅಡ್ಜಸ್ಟ್ ಏನು ಮಾಡಬೇಕು, ಇದನ್ನೆಲ್ಲವನ್ನು ಕೂಡ ನಾವು ಮಂತ್ ಆನ್ ಮಂತ್ ಮೀಟಿಂಗ್ಸ್ಗಳಲ್ಲಿ ಡಿಸ್ಕಸ್ ಮಾಡಿಕೊಂಡು ನಮ್ಮ ಪರ್ಫಾರ್ಮೆನ್ಸ್ ಯಾವ ಥರ ನಡೀತಾ ಇದೆ, ಮುಂದೆ ಬರೋ ಎನ್ಕ್ವೈರೀಸ್ಗಳು ಯಾವ ಥರ ಇದೆ, ಆ ಸೇಲ್ಸ್ ಟೀಮ್ ಯಾವ ಥರ ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಬೇರೆ ಎಲ್ಲ ಸಮಸ್ಯೆಗಳನ್ನ ನಾವು ಡಿಸ್ಕಸ್ ಮಾಡಿಕೊಂಡು ನಾವು ಮುಂದೆ ಬೆಳೆಸ್ಕೊಳ್ತಾ ಹೋಗ್ತಾ ಇರ್ತೇವೆ. ಸೊ ರಿಪೋರ್ಟಿಂಗ್ ಇರ್ಬೋದು, ನೆಗೋಸಿಯೇಷನ್ ಇರ್ಬೋದು, ಎನ್ಕ್ವೈರೀಸ್ ಇರ್ಬೋದು, ಮುಂದೆ ಬರೋ ಆರ್ಡರ್ಸ್ಗಳು ಯಾವ ಥರ ವಾಲ್ಯೂಮಲ್ಲಿ ಬರಬಹುದು, ಅದಕ್ಕೆ ಅಕಾರ್ಡಿಂಗ್ಲಿ ನಮ್ಮ ರಾ ಮೆಟೀರಿಯಲ್ಸ್ಗಳನ್ನ ಏನು ಪರ್ಚೇಸ್ ಮಾಡಿ ಇಟ್ಕೋಬೇಕಾಗತ್ತೆ, ಅದನ್ನೆಲ್ಲ ನಾವು ಪ್ಲ್ಯಾನ್ ಔಟ್ ಮಾಡ್ಕೊಂಡು ಇಟ್ಕೊಳ್ತೇವೆ. ಸೊ ಇದರಲ್ಲಿ ಸ್ಟ್ರಾಟಜಿಕ್ ರಿವ್ಯೂಸಲ್ಲಿ ಅಡ್ಜಸ್ಟ್ ಮಾಡೋದು, ಪರ್ಫಾರ್ಮೆನ್ಸ್ ಯಾವ ಥರ ನಡೀತಾ ಇದೆ, ಬಾಯರ್ಸ್ಗಳು ಏನು ಕೇಳ್ತಾ ಇದ್ದಾರೆ, ಇವಾಗ ನಾವು ಕೊಡ್ತಾ ಇರೋ ಪ್ರಾಡಕ್ಟ್ಗಿಂತ ಇನ್ನೂ ಏನೇ ವ್ಯತ್ಯಾಸ ಇದೆಯಾ, ಸೊ ಅಥವಾ ಏನಾದರೂ ಇಂಪ್ರೂವೈಸ್ ಮಾಡ್ಬೋದಾ, ಇದನ್ನೆಲ್ಲದನ್ನು ನೋಡಿಕೊಂಡು ನಾವು ಬಿಸ್ನೆಸ್ಗಳನ್ನ ಬೆಳೆಸೋಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸೊ ಎಸ್ಪೆಷಲಿ ಪ್ಲ್ಯಾನಿಂಗ್ ಇರ್ಬೋದು. ಸೊ ಇವಾಗ ನೀವು ಮಾಡಬೇಕಾಗಿರೋ ಕೆಲಸ ಏನು, ನಿಮಗೆ ಇವಾಗ ನಿಮ್ಮ ಹೆಸರಲ್ಲೇ ಎಕ್ಸ್ಪೋರ್ಟ್ ಮಾಡಬೇಕನ್ನೋ ಉದ್ದೇಶ ಇತ್ತು ಅಂದರೆ ನೀವು ಒಂದು ಮಂತ್ಲಿ ಪ್ಲ್ಯಾನ್ ಆದರೂ ಪಿಕ್ ಮಾಡ್ಕೊಳ್ಳಿ ಅಥವಾ ಹೈಬ್ರಿಡ್ ಮಾಡೆಲ್ ಆದರೂ ಬನ್ನಿ. ಸೊ ಹೈಬ್ರಿಡ್ ಮಾಡೆಲಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಬರ್ಬೋದು, ಸೊ 5 ಲಕ್ಷದಿಂದ ಹಿಡಿದು 80 ಲಕ್ಷದವರೆಗೂ ಅಪ್ಫ್ರಂಟ್ ಫೀ ಒನ್ ಟೈಮ್ ಫೀ ಇರುತ್ತೆ. ಪ್ಲಸ್ ಕಮಿಷನ್ ಬಂದರೆ 0.3% ಹಿಡಿದು 15-16% ನಾವು ಚಾರ್ಜ್ ಮಾಡ್ತೇವೆ. ಸೊ ಇನ್ನೊಂದು ಮಂತ್ಲಿ ಪ್ಲ್ಯಾನ್ಸ್ಗಳಲ್ಲಿ 1.5 ಲಕ್ಷದಿಂದ ಹಿಡಿದು 15 ಲಕ್ಷದವರೆಗೂ ಹೋಗುತ್ತೆ. ಸೊ ನೀವು ಯಾವ ಥರದ ಸರ್ವಿಸ್ಗಳು ಬೇಕು, ಎಷ್ಟು ದೊಡ್ಡ ಮಾರ್ಕೆಟ್ನ ಕವರ್ ಮಾಡೋದಿದೆ, ಏನೆಲ್ಲ ಪ್ಲ್ಯಾನ್ಸ್ಗಳು ಬೇಕು, ಇದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದನ್ನು ನಾವು ಡಿಸ್ಕಸ್ ಮಾಡಿಕೊಂಡು ಮಾತಾಡಿಕೊಂಡು ಅಗ್ರಿಮೆಂಟ್ನ ಸೈನ್ ಮಾಡಿಕೊಂಡು ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡು ನಾವು ಮುಂದೆ ವರಿಬೋದು. ಸೊ ಅದಕ್ಕೆ ನೀವು ಏನು ಮಾಡಬೇಕು, ಒಂದು ಆಫೀಸ್ ನಂಬರ್ಗೆ ಕಾಲ್ ಆದರೂ ಮಾಡಿ ಅಥವಾ ಇಮೇಲ್ ಆದರೂ ಮಾಡಿ ಡೀಟೇಲ್ಸ್ಗಳನ್ನ ತೊಗೊಳ್ಳಿ, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ಯಾವುದೇ ಥರದ ಸಮಸ್ಯೆಗಳು ಬಂದರೆ ನಾನಿದ್ದೇನೆ, ಬ್ಯಾಕ್ ಎಂಡಲ್ಲಿ ನಾನು ಮೀಟಿಂಗ್ಸ್ ತೊಗೊಳ್ತೇನೆ. ಯಾವುದೇ ಥರದ ಸಮಸ್ಯೆಗಳಾಗದೇ ಇರೋ ಥರ ನಾವು ನಿಮಗೆ ಸರ್ವಿಸ್ಗಳನ್ನ ಪ್ರೊವೈಡ್ ಮಾಡ್ತೇವೆ. ಸೊ ಇಲ್ಲಿ
ಅಗ್ರಿಮೆಂಟ್ಸ್ ಇರುತ್ತೆ, ಎಲ್ಲ ಡೀಟೇಲ್ಸ್ಗಳಿರುತ್ತೆ. ಅದ್ರ ಜೊತೆಗೆ ನೀವು ಯಾವುದೇ ಥರದ ಸಿಸ್ಟಮ್ಗಳು, ಟೀಮ್ಗಳು ಕಲಿಸೋದು, ಟ್ರೈನಿಂಗ್ ಕೊಡೋದು, ಈ ಖರ್ಚುಗಳನ್ನ ಹಾಕ್ಕೊಂಡು, ಅಥವಾ ನನ್ನ ಕಂಪ್ನಿ ಹೆಸರಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಟೀಮ್ ಕೆಲಸ ಆರ್ಡರ್ ತರ್ತಾ ಇಲ್ಲ, ಅದೆಲ್ಲವೂ ಇಶ್ಯೂಸ್ಗಳನ್ನ ಇಲ್ಲೇ ಸಾಲ್ವ್ ಆಗುತ್ತೆ. ಯಾಕೆಂದರೆ ಒಂದು ಟೀಮ್ನ ಹೈರ್ ಮಾಡಿಕೊಂಡು ಅವರಿಗೆ ಟ್ರೈನಿಂಗ್ ಕೊಡಬೇಕು. ಆ ಟ್ರೈನಿಂಗ್ ಟೈಮಲ್ಲಿ ಅವರು ಸರಿ ಕೆಲಸ ಆಗದೇ ಇರ್ಬೋದು, ಅಥವಾ ಟ್ರೈನಿಂಗ್ ಕೊಡುವಾಗಲೂ ಕೂಡ ಎಷ್ಟು ದಿನ ನಿಲ್ತಾರೆ ಅನ್ನೋದು ಗ್ಯಾರಂಟಿ ಇರಲ್ಲ. ಸೊ ಇದೆಲ್ಲ ತಲೆನೋವುಗಳನ್ನ ನೀವು ಅವಾಯ್ಡ್ ಮಾಡಬೇಕಂದ್ರೆ ಈ 2 ಪ್ಲ್ಯಾನ್ಗಳಲ್ಲಿ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ. ಈ ಎಕ್ಸ್ಪೋರ್ಟರ್ ಆನ್ ರೆಕಾರ್ಡಲ್ಲಿ ನಿಮ್ಮ ಹೆಸರಲ್ಲಿ ಎಕ್ಸ್ಪೋರ್ಟ್ ಆಗೋದ್ರಿಂದ ನಿಮ್ಮ ಕಂಪ್ನಿ ಹೇಗಾದರೂ ಬೆಳೆಸ್ಬೋದು. ಓಕೆ, ಸೊ ಇಲ್ಲಿ ನಿಮ್ಗೆ ಏನೇ ಸಪೋರ್ಟ್ ಬೇಕಾದರೆ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ, ಕೇಳಿ, ಹೆಲ್ಪ್ನ ತೊಗೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.